ಬಿಹಾರ ಸರ್ದಾರ ಯಾರಾಗ್ತಾರೆ ಅನ್ನುವಂತಹ ಚರ್ಚೆಯ ವಿಚಾರದಲ್ಲಿ ನಾವು ಇವತ್ತು ಚರ್ಚೆಯನ್ನ ಮಾಡಬೇಕು. ಬೆಳಗ್ಗೆಯಿಂದಲೂ ಕೂಡ ಚುನಾವಣೆ ಫಲಿತಾಂಶ ಏನಾಗ್ತಾ ಇದೆ ಅನ್ನೋದನ್ನ ಹೇಳಕ್ಕೆ ನಾನು ಅರುಣ್ ಬಡ್ಗೆ, ನನ್ನ ಜೊತೆಗೆ ದಿವ್ಯಜ್ಯೋತಿ ಇಬ್ರು ಕೂಡ ಜಾಯಿನ್ ಆಗಿದ್ದೀವಿ. ಜೊತೆಗೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಇಬ್ರು ಕೂಡ ನಿಮಗೆ ಮಾಹಿತಿಯ ಸಮೇತವಾಗಿ ಚರ್ಚೆಯನ್ನ ಕೂಡ ಇಡ್ತೀವಿ. ಆಗಿದ್ದೇನು ಹಾಗಿದ್ದಾಗ ಮತ್ತೆ 19 ವರ್ಷಗಳಿಂದ ಸುದೀರ್ಘವಾಗಿ ಅಧಿಕಾರದಲ್ಲಿದ್ದರೂ ಕೂಡ ಜನರ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ನಿತೀಶ್ ಕುಮಾರ್ ಹೇಗೆ ಸಫಲರಾದರು? ಹೊಸ ಆತ್ಮವಿಶ್ವಾಸದೊಂದಿಗೆ ಕಾಂಗ್ರೆಸ್ ಕೂಡ ಹೆಜ್ಜೆ ಇಟ್ಟಿತ್ತು. RJD ಜೊತೆಗೆ ಮಹಾ ಘಟಬಂಧನ್ ಅಂತ ಮಾಡಿದ್ರು. ಆದರೆ ಅದ್ಯಾವುದು ಕೂಡ ವರ್ಕೌಟ್ ಆಯ್ತಾ ಆಗಲಿಲ್ವಾ? ಸ್ಕ್ರೀನ್ ಮೇಲೆ ನೋಡಿದ್ರೆ ಅದಾಗಿಲ್ಲ ಅಂತ ಇದೆ. ಯಾಕೆ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಮುಂದೆ ಬರುತ್ತೆ. ಇನ್ನೊಂದು ಕಡೆಗೆ 2014ರಲ್ಲಿ ನರೇಂದ್ರ ಮೋದಿ ಅವರನ್ನು ಅಧಿಕಾರದಲ್ಲಿ ತರೋದರಲ್ಲಿ ಸ್ಟ್ರಾಟಜಿಕ್ ಆಗಿ ಬಂದಂಥ ಪ್ರಶಾಂತ್ ಕಿಶೋರ್ ಈ ಬಾರಿ ಏನಾದರೂ ಅವ್ರದೇ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡು ಆಗಲಿಲ್ವಾ? ಅಲ್ಲಿ ತಂತ್ರಗಾರಿಕೆಯನ್ನು ಮಾಡಿದಂಥವ್ರು ಇಲ್ಲಿ ತಂತ್ರಗಾರಿಕೆಯನ್ನು ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾದ್ರ? ಇನ್ನೊಬ್ಬರಿಗೆ ಸಲಹೆ ಕೊಡೋದು ಸುಲಭ, ಅದನ್ನು ಪಾಲನೆ ಮಾಡೋದು ಕಷ್ಟ ಅನ್ನೋದು ಅದರಿಂದ ಪಾಠ ಕಲಿಬೇಕಾಗಿರೋದು. ಇನ್ನೊಂದು ಕಡೆಗೆ NDA ಅಭೂತಪೂರ್ವವಾದಂತಹ ಗೆಲುವನ್ನು ಸಾಧಿಸಿರೋದು. ಡಬಲ್ ಸೆಂಚುರಿಯನ್ನು ಬಾರಿಸಿದ್ದಾರೆ. ಡಬಲ್ ಸೆಂಚುರಿ ಬಾರಿಸುವಂಥ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಇರೋದೇ 243, ಅದರಲ್ಲಿ 203ವರೆಗೂ ಕೂಡ ಬಂದು ಕೂತಿದ್ದಾರೆ. ಅಂದರೆ ಏನಾಯಿತು? ಹಾಗಿದ್ದಾಗ ಇವರ ಲೆಕ್ಕಾಚಾರ ಉಲ್ಟಾ ಆಯಿತು, ಅವರ ಲೆಕ್ಕಾಚಾರ ಕರೆಕ್ಟ್ ಆಯಿತು. ಏನಾಗಿದ್ದು ಹಾಗಿದ್ದಾಗ? ಕಾಂಗ್ರೆಸ್ ನನಗೆ ಸೀಟ್ ಬೇಕು ಅಂತ ಹೇಳ್ಕೊಳ್ತಾ ಇತ್ತು, ಅದರಿಂದ ಹೊಡ್ತಾ ಕೊಡ್ತಾ RJDನೂ ಕೂಡ ಸ್ಪರ್ಧೆಯನ್ನು ಮಾಡಿತ್ತು. ಅದು ಕೂಡ ಏಟು ಯಾವ ಮಟ್ಟಕ್ಕೆ ತಿಂದಿದೆ? ಇವೆಲ್ಲವನ್ನೂ ಕೂಡ ಅದರ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಕೊಟ್ಟಂಥ ಗ್ಯಾರಂಟಿಯ ರೀತಿಯಲ್ಲಿ ಅಲ್ಲೂ ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು. ಇಲ್ಲೂ ಕೂಡ ಲೋಕಸಭೆಯ ಚುನಾವಣೆಯಲ್ಲಿ ಕೊಟ್ಟ ರೀತಿಯಲ್ಲಿ ಅಲ್ಲೂ ಕೂಡ ಈ ಚುನಾವಣೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದರು. ಹಾಗಿದ್ದಾಗ ಅದು ವರ ಆಯ್ತಾ? ಇಲ್ಲೂ ಕೂಡ ಮಹಿಳೆಯರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ವೋಟರ್ಗಳಾಗಿ. ಅಲ್ಲೂ ಕೂಡ ಅದೇ ಪ್ರಯತ್ನವನ್ನು NDA ಮಾಡ್ತು. ಅದು ಅವರಿಗೆ ಲಾಭ ತಂದು ಕೊಡ್ತಾ? ಇವೆಲ್ಲವೂ ಕೂಡ ಡಿಟೇಲ್ ಆಗಿ ನಿಮಗೆ ಇವತ್ತು ಚರ್ಚೆಯಲ್ಲಿ ತರ್ತೀವಿ. ಬಿಹಾರದ ಈ ಜಿದ್ದಾಜಿದ್ದಿ ಕೊನೆಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಏರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ನಿತೀಶ್ ಕುಮಾರ್ ಅವರು. ಸೊ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನು ಮೊದಲೇದಾಗಿ ಬರ್ಮಾಡ್ಕೊಂಡು ಬಿಡ್ತೀನಿ. ಕಾಂಗ್ರೆಸ್ನಿಂದ ತೇಜಸ್ವಿನಿ ಗೌಡ ಅವರಿದ್ದಾರೆ, ಮಾಜಿ ಪರಿಷತ್ನ ಸದಸ್ಯ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ AS ಪಾಟೀಲ್ ನಡಹಳ್ಳಿ ಅವರಿದ್ದಾರೆ, ಮಾಜಿ ಶಾಸಕರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶಂಕರ್ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ. ಮೊದಲನೇದಾಗಿ ತೇಜಸ್ವಿನಿ ಮೇಡಮ್ ಇಂದನೇ ಕೇಳ್ತೀನಿ. ಮೇಡಮ್, ಏನಾಯಿತು ಕಾಂಗ್ರೆಸ್ನ ಈ ಪರಿಸ್ಥಿತಿ? ಯಾಕಾಯಿತು? ಅರುಣ್, ಕಾಂಗ್ರೆಸ್ನ ಪರಿಸ್ಥಿತಿ ಅನ್ನೋದಕ್ಕಿಂತ ಇಡೀ ದೇಶದಾದ್ಯಂತ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವ ತರೋದಕ್ಕೆ ಹೋರಾಟ ಆಯಿತು. ವಸಾಹತುಶಾಹಿಗಳಿಂದ ದೇಶವನ್ನು ಬಿಡುಗಡೆ ಮಾಡಬೇಕಾದ್ರೆ 1885ರಲ್ಲಿ ಸ್ಥಾಪನೆಯಾದಂಥ ಕಾಂಗ್ರೆಸ್ ಪಾರ್ಟಿ ಪ್ಲಸ್ 47, 15 ವರ್ಷ ಪ್ಲಸ್ 47 ವರ್ಷ, 6 ದಶಕಗಳ ಕಾಲ ಹೋರಾಟವನ್ನೇ ಮಾಡಿದ್ದಾಯಿತು. ಅವತ್ತಾವತ್ತು ಒಂದು ದೇಶಕ್ಕೊಂದು ಸ್ವತಂತ್ರ ಬರುತ್ತೆ, ಏನೋ ಪದವಿಗಳು ಸಿಗುತ್ತೆ ಅಂತಲ್ಲ. ಉಳ್ಳವರು ಇಲ್ಲದಲ್ಲೇ ಇರುವವರು ಎಲ್ಲರೂ ಕೂಡ ಅವಿರತ ಶ್ರಮದಿಂದ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ದೀವಿ. ಇವತ್ತು RSSನಂಥ ಒಂದು ಸಂಸ್ಥೆಯನ್ನು, ಏನು ಒಂದು ಸಂಘಟನಾತ್ಮಕವಾಗಿ ಸದೃಢವಾಗಿರುವ ಸಂಸ್ಥೆಯನ್ನು BJP ಏಜೆನ್ಸಿಯ ರೀತಿಯಲ್ಲಿ ಬಳಸ್ಕೊಂಡು ಚುನಾವಣೆಯ ಅಧಿಕಾರ ಇಲ್ಲ ಅಂದರೆ ಅವ್ರಿಗೆ ಯಾವ ಡೆಮಾಕ್ರಸಿ ಬಗ್ಗೆ ನಂಬಿಕೆ ಇಲ್ಲ. ಇವತ್ತು ನಮ್ಮ AICCಯಿಂದ ಹೇಳಿದ್ದಾರೆ, ಅವತ್ತು ಹೇಳಿರೋದಷ್ಟೇ, ಎಲ್ಲವೂ ತಯಾರಾಗಿರುತ್ತೆ, ಅದಕ್ಕೊಂದು ಸರ್ಟಿಫೈಡ್ ಕಾಪಿ ಬೇಕಿತ್ತಷ್ಟೇ, ರಿಸಲ್ಟ್ಸ್ಗೆ ಸರ್ಟಿಫೈಡ್ ಕಾಪಿ ಬೇಕಿತ್ತು. ಇದೇ ಅಮಿತ್ ಶಾಜಿಯವರು ಕಳೆದ ತಿಂಗಳು ಹೇಳ್ತಾರೆ RJD ಮತ್ತು ಕಾಂಗ್ರೆಸ್ ಯಾವ ರೀತಿ ನಿರ್ನಾಮ ಆಗುತ್ತೆ ಅನ್ನೋದನ್ನು ಹೇಳುವಂಥ ಅಮಿತ್ ಶಾ ಅವರಿಗೆ ಅದೇ ಸ್ಟೇಟ್ಮೆಂಟ್ ಕರ್ನಾಟಕದಲ್ಲಿ ಯಾಕೆ ಜಾರಿ ಆಗಲಿಲ್ಲ ಅನ್ನೋದನ್ನು ಉತ್ತರ ಕೊಡೋಕ್ಕಾಗಲ್ಲ. ಬಿಹಾರದಲ್ಲಿ ಒಂದೊಂದು ಕಡೆ ಇಷ್ಟು ಓಟ್ ಬರುತ್ತೆ ಅಂತ ಹೇಳುವಂಥ ಅಮಿತ್ ಶಾ ಅವರಿಗೆ, ದೇಶದ ಗೃಹ ಸಚಿವರಿಗೆ, ದೇಶದ ರಾಜಧಾನಿ ಹೃದಯ ಭಾಗದ ರೆಡ್ ಫೋರ್ಟ್ ಎದುರುಗಡೆ ಬ್ಲಾಸ್ಟ್ ಆಗತ್ತೆ, ಧಮಾಕ ಆಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಗ್ಲೋಬಲ್ ಲೀಡರ್ ಆಗಿರ್ತಕ್ಕಂಥ ಮೋದಿ ಅವರಿಗೆ ಅವಿರತ ಶ್ರಮದಿಂದ ಗಳಿಸಿಕೊಂಡಂಥ ಬಾಂಗ್ಲಾದೇಶದ ಒಂದು ವಿಮೋಚನೆ, ಅಲ್ಲಿ ಏನು ನಡೀತಾ ಇದೆ, ಭಾರತದ ಸುರಕ್ಷತೆಗೆ ಧಕ್ಕೆ ಆದ್ರಿಂದ ಹೇಳ್ತಾ ಇದ್ದೀನಿ, ಅದು ಗೊತ್ತಾಗಿಲ್ಲ. ವಿದೇಶಾಂಗ ನೀತಿ ತಗೊಳ್ಳಿ, ಆಡಳಿತ ತಗೊಳ್ಳಿ. ಪಲ್ಟು ರಾಮ್ ಅಂತ ನಾವೇಳಲಿಲ್ಲ. ನಿತೀಶ್ ಕುಮಾರ್ ಅವ್ರ ಬಗ್ಗೆ ಪಲ್ಟು ರಾಮ್ ಅಂತ ಹೇಳಿದ್ದು ಮೋದಿ ಅವರು. ಬಿಹಾರನ್ನ ಬೀಮಾರ್ ಸ್ಟೇಟ್ ಅಂತ ಕರೆದವರು ಮೋದಿ ಅವರು ಮತ್ತು BJP. ಇವತ್ತು ಅದೇ ಅವರು 84 ತಗೊಂಡಿದ್ದಾರೆ, ಇವರು 92 ತಗೊಂಡಿದ್ದಾರೆ. ಮೋದಿ ಅವರ ಗ್ಲೋಬಲ್ ಫೇಸ್ ಇವತ್ತು ಸೇಲಬಲ್ ಆಗಿದ್ದಿದ್ರೆ JDUವಿನ ಮೇಲೆ ಅವಲಂಬನೆ ಯಾಕೆ ಬರ್ತಿತ್ತು? ಮುಂದಿನ ಇದಕ್ಕೆ ಸ್ಥಳೀಯ ಪಾರ್ಟಿಗಳನ್ನ ಬೇರೆ ಕಡೆ ಇದ್ದಾಗ ಅವರು ಜಂಗಲ್ ರಾಜ್ ಯಾರನ್ನು ಕರೀತೀರಿ? 20 ವರ್ಷದಿಂದ ಯಾರಿದ್ದಾರೆ ಅಧಿಕಾರದಲ್ಲಿ? ಅದೇ ನಿತೀಶ್ ನಮ್ಮ ಜೊತೆ ಇದ್ದಾಗ
ನೀವು ದೂಷಿಸಿದಂಥವ್ರು ಇವತ್ತು ಯಾವ ರೀತಿ ನಾನು ಕೇಳಿದ ಪ್ರಶ್ನೆ ಕಾಂಗ್ರೆಸ್ಸಿಗೆ ಈ ಪರಿಸ್ಥಿತಿ ಯಾಕೆ ಬಂತು ಇಲ್ಲ, ಕಾಂಗ್ರೆಸ್ನ ಪರಿಸ್ಥಿತಿ ಅಲ್ಲ, ಇಡೀ ದೇಶವನ್ನೇ ಎಮರ್ಜೆನ್ಸಿ ಅಂತೀರಲ್ಲ, ದೇಶದ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ಬೀಗ ಹಾಕಿ ನಿಯಂತ್ರಣದಲ್ಲಿಟ್ಟುಕೊಂಡು ದಬ್ಬಾಳಿಕೆ ಮತ್ತೊಂದು ಸ್ವತಂತ್ರ ಸಂಗ್ರಾಮ ಆಗಬೇಕಾದ ರೀತಿಯಲ್ಲಿ ಇವತ್ತು ಚುನಾವಣೆಗಳ ಒಂದು ವ್ಯವಸ್ಥೆ ಏನ್ ನಡೀತಾ ಇದೆ. 10 ಅವರ್ ಮುಂಚೆ 10,000 ಹಾಕ್ತೀರಾ? ಅದೇ ತಮಿಳ್ನಾಡಲ್ಲಿ ಡೈರೆಕ್ಟ್ ಬೆನಿಫಿಟ್ ಇದನ್ನು ಕೊಡಕ್ಕೋದ್ರೆ ನೀವು ಅಲ್ಲಿ ಅಧಿಕಾರ ದುರುಪಯೋಗ ಮಾಡ್ತೀರಾ. ಬಿಹಾರದಲ್ಲಿ 10 ಅವರ್ ಮುಂಚೆ 10,000, 1 ಕೋಟಿ ಮಹಿಳೆಯರಿಗೆ 10,000 ರೂಪಾಯಿ ಹಾಕ್ತೀರಾ? ಮೇಡಮ್ ಈಗ ಸೋತಿದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ತಾವು ಆತ್ಮಾವಲೋಕನೆ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅರುಣ್ ಅವರೇ ತಾವು ಕೇಳಿದ ಪ್ರಶ್ನೆಗೆ ತೇಜಸ್ವಿ ಗೌಡ ಅವ್ರನ್ನ ಉತ್ತರನೇ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಸ್ಥಿತಿ ಬಗ್ಗೆ ಉತ್ತರ ಕೊಡಲಿಲ್ಲ. ಅವ್ರು ಹೇಳಿದ್ರು ಅಲ್ಲ ನಾನು ಅಲ್ಲ ಒಂದು ನಿಮಿಷ ಪಾಪ ಮೇಡಮ್, ಈಗ ನೀವು ಮಾತಾಡಿದಿರಿ ಈಗ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇದೇ ತಪ್ಪಿಂದ ಸರ್ವನಾಶ ಆಗಿದೆ ಕಾಂಗ್ರೆಸ್. ನೋಡಿ ಅವ್ರು ಮಾತನಾಡುವಾಗ ಒಂದು 3-4 ಶಬ್ದ ಹಾಗಿದ್ರೆ ಚುನಾವಣೆ ಮುಕ್ತ ಮಾಡ್ತೀವಿ ದೇವೇಗೌಡಜಿ ಅವ್ರ ಪಾರ್ಟಿ ಮೊದಲು ನೀವೇನ್ ಕರೆದ್ರಿ? ಈಗ ತೇಜಸ್ವಿ ಗೌಡ ಅವರು ಹಿಂದೆ ಟಿವಿನಲ್ಲಿ ಆಂಕರ್ ಆಗಿದ್ದವರು, ಮಾತಿನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ಅವ್ರಿಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತೇವೆ. ಪಾಪ ಸೋತಿರೋ ಕಾಂಗ್ರೆಸ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಬಗ್ಗೆ ನಮ್ಗೆ ಅನುಕಂಪ ಇದೆ. ಎರಡನೇ ನಾನು ಹೇಳಿಕೆ ಬಯಸ್ತೇನೆ, ಬಹಳ ಬಹಳ ಸ್ಪಷ್ಟವಾಗಿ ಒಂದೊಂದು ನಿಮಿಷ ಮೇಡಮ್. ಅರೆ ಮೇಡಮ್ ಒಂದ್ ನಿಮಿಷ, ಅರೆ ಮೇಡಮ್ ನೀಲ್ ಕೂತ್ಕೊಂಡ್ಬಿಡಿ. ಅನುಕಂಪ ಇದೆ, ಒಂದೇ ನಿಮಿಷ ಪ್ಲೀಸ್ ಪ್ಲೀಸ್. ಅವರು ಬಳಸುವಾಗ ಕಾಂಗ್ರೆಸ್ನ ಸ್ಥಿತಿಗನ ಬಗ್ಗೆ ನೀವು ಕೇಳಿದ್ರಿ. ಕೇಳಿದಾಗ ಅವರು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ಅನೇಕ ಶಬ್ದಗಳು ಬಳಸಿದ್ರು, ಎಮರ್ಜೆನ್ಸಿ, ಇನ್ನೊಂದು. ಎಮರ್ಜೆನ್ಸಿ ಅಂದಿದ್ದಕ್ಕೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಎಮರ್ಜೆನ್ಸಿನಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ನಾಯಕತ್ವವನ್ನು ವಹಿಸ್ಕೊಂಡವರು ಬಿಹಾರದವರು ಭಾಳ ಪ್ರಮುಖವಾಗಿ. ಇದೇ ಲಲ್ಲು ಪ್ರಸಾದ್ ಯಾದವ್ ಅವರು, ಇದೇ ಹಿಂದಿನ ನಮ್ಮ ಜಯಪ್ರಕಾಶ್ ನಾರಾಯಣ್ ಅವರು, ಇವರೆಲ್ಲ ಆ ಸಂದರ್ಭದಲ್ಲಿ ಉಳಿದಂಥ ಇವರೆಲ್ಲ ನಾಯಕರುಗಳು. ನೋಡಿ ಆ ಸಂದರ್ಭದಲ್ಲಿ ಸರ್ ಟಿ ವಿ ಇರಲಿಲ್ಲ, ಪೇಪರ್ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲರನ್ನೂ ಒಳಗಾಕ್ಬಿಟ್ಟಿದ್ರು. 19 ತಿಂಗಳ ನಂತರ ಬಹುಶಃ ನನಗನ್ಸಿದ ಮಟ್ಟಿಗೆ ಎಲೆಕ್ಷನ್ ಅನೌನ್ಸ್ ಮಾಡಿದ್ರು. ಏನು ಗೊತ್ತಾ, ಜನಕ್ಕೇನು ಗೊತ್ತೇ ಇಲ್ಲ, ಇವ್ರಿಗೇನು ಪಕ್ಷ ಕಟ್ಟಲಿಕ್ಕೂ ಆಗೋದಿಲ್ಲ, ಚುನಾವಣೆಗೆ ಹೋಗ್ಲಿಕ್ಕಾಗಿಲ್ಲ, ನಾವು ಸ್ವೀಪ್ ಆಗ್ತೀವಿ ಅಂತ ಇಂದಿರಾ ಗಾಂಧಿಯವರು ಏನು ಎಮರ್ಜೆನ್ಸಿ 19 ತಿಂಗಳ ನಂತರ ಎಲೆಕ್ಷನ್ ಅನೌನ್ಸ್ ಮಾಡಿದರು. ನೋಡಿ ಅದೇ ಬಿಹಾರದ ಜನ, ಅದೇ ಉತ್ತರ ಭಾರತದ ಜನ ಯಾವ ಮೆಜಾರಿಟಿಯನ್ನು ವಿರೋಧ ಪಕ್ಷಗಳಿಗೆ ಒಂದು ಒಂದು ನಿಮಿಷ 2 ಪಾಯಿಂಟು ಅವ್ರು ಹೇಳಿದರು. ಇಲ್ಲಿ ಏನೋ ಕರ್ನಾಟಕದಲ್ಲಿ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಅಮಿತ್ ಶಾಜಿ ಅವರಿಗೆ ಅಂತಕ್ಕಂಥದ್ದು. ಮೇಡಮ್, ಚುನಾವಣೆ ಸಂದರ್ಭದಲ್ಲಿ ನಾವು ಏನು ಆಡಳಿತ ಪಕ್ಷದಲ್ಲಿದ್ದೀವಿ, ಕೆಲವು ನಮ್ಮಲ್ಲಿರುವಂಥ ಕೆಲವು ನಿರ್ಧಾರಗಳಿಂದ ತಪ್ಪಿನಿಂದ ನಾವು ಚುನಾವಣೆಯಲ್ಲಿ ಸೋತೇವೆ ವಿನಃ ಮೋದಿಜಿಯವರಿಂದ ಒಂದು ಮಾತು ಹೇಳ್ತೀನಿ, ಮುಂದಿನ ಚುನಾವಣೆ ಈಗಲೇ ತೇಜಸ್ವಿ ಗೌಡ ಅವರೇ ಇದು ಚಾಲೆಂಜ್ ಆಗಿ ತಗೊಳ್ಳಿ. 2028ಕ್ಕೆ ಕರ್ನಾಟಕದಲ್ಲಿ ಡಬಲ್ ಸೆಂಚುರಿ ಹೊಡಿತೇವೆ. ಯಾವ ರೀತಿ ಬಿಹಾರದಲ್ಲಿ ಡಬಲ್ ಸೆಂಚುರಿ ಆಗಿದೆ, ಅದೇ ರೀತಿ ಕರ್ನಾಟಕದಲ್ಲಿ ಡಬಲ್ ಸೆಂಚುರಿ ಹೊಡಿತೇವೆ. ಅವಾಗ ನಿಮಗೂ ಕೂಡ ಅಯ್ಯೋ ಪಾಪ ಈ ಕಡೆ ಇದ್ದೆ ಆ ಕಡೆ ಯಾಕೆ ಹೋದೆ ನೋವಾಗ್ತದೆ. ಗಂಗಾಧರ ಮೂರ್ತಿ ಅವರೇ, ಅವತ್ತು ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇದೀವಿ ನಾವು. ಒಬ್ರು ಯಾರೋ ಹೇಳಿದ್ರು ಅದನ್ನ ಪೋಲ್ ಡೈರಿ ಅಂತ ಹೇಳಿ, ಯಾರೋ ಅದನ್ನ ಕೊಟ್ಟಿದ್ದೆ. 209ವರೆಗೂ ಕೂಡ ಅವ್ರು ಕೊಟ್ಟಂತೆ ಎಕ್ಸಿಟ್ ಅದೊಂದೇ ಕೊಟ್ಟಿದ್ದು. ಆಲ್ಮೋಸ್ಟ್ ಆಲ್ ಅಲ್ಲಿಗೆ ಬಂದು ಕೂತ್ರ ಅಂತ. ಅಂದ್ರೆ ಈಗ ಕಾಂಗ್ರೆಸ್ ಹೇಳ್ತಾ ಇರೋದಕ್ಕೂ ಈಗ ನಡೀತಾ ಇರೋದಕ್ಕೂ ಹತ್ತತ್ರ ಇದೆಯಾ? ಬಿಜೆಪಿ ಹೇಳದಂಗೆನೆ ಪಡ್ಕೊಳ್ಳುತ್ತಾ? ಅವತ್ತು ನಾವು ಎಕ್ಸಿಟ್ ಪೋಲ್ ಅಲ್ಲಿ ಕೂತು ಚರ್ಚೆ ಮಾಡುವಾಗ ಶಂಕರ್ ಶೆಟ್ಟಿ ಸಾರು ಇದ್ರು. ಬಹುತೇಕ ಸರ್ವೆಗಳು NDA ಅಂತಾನೆ ಹೇಳಿತ್ತು. 130ರಿಂದ ಸ್ಟಾರ್ಟ್ ಆಗಿ 203ವರೆಗೂ ಹೋಗಿತ್ತು. ಯಾವುದೋ ಒಂದು ಚಾನಲ್ಲು 82 ಅಂತಾನೆ ಹೇಳಿತ್ತು, ಯಾವುದೋ ಒಂದು ಸಂಸ್ಥೆ. ಅಂದರೆ ಯಾಕೆ ಈ ರೀತಿ ಪರಿಸ್ಥಿತಿ ಬರ್ತದೆ ಅಂದರೆ, ಈಗ ಚುನಾವಣೆ ಪ್ರಾರಂಭ ಆದಾಗ ರಾಹುಲ್ ಗಾಂಧಿ ಅವ್ರು ಏನು ಮಾತಾಡ್ತಿದ್ರು ಅದನ್ನು ಕಂಟಿನ್ಯೂಟಿ ಆಗಿ ಸೋತ್ ಮೇಲೂ ಕೂಡ ತೇಜಸ್ವಿನಿ ಮೇಡಮ್ ಮಾತಾಡ್ತಿದ್ದಾರೆ. ಇಲ್ಲಿ ಮಾತಾಡ್ತಿದ್ದಾರೆ. ಯಾಕೆ ಅಂತಂದರೆ, ಈಗ ಕಳೆದ ಬಾರಿ ಅಲ್ಲಿ ನಿಜವಾಗ್ಲೂ ಬೇಸರ ಆಗ್ತಾ ಇರೋದೇನು ಅಂತಂದರೆ, ಕಾಂಗ್ರೆಸ್ಸು ಆ ಬಿಹಾರ ಅಂತ ರಾಜ್ಯಕ್ಕೆ ಹೋಗಿ ಲಲ್ಲು ಪ್ರಸಾದ್ ಯಾದವ್ ಮತ್ತು ತೇಜಸ್ವಿ ಆದಂಥ ಒಬ್ಬ ಯುವಕನ್ನು ಮುಗಿಸಿದ್ರಲ್ಲ ಅಂತ ಬೇಸರ ಆಗ್ತಿದೆ.
ಇವ್ರು ಮುಗಿಯೋದಿರ್ಲಿ, ರಾಜಕೀಯದಲ್ಲಿ ಮುಗೀತು ಅಂತ ಹೇಳಕ್ಕಾಗತ್ತಾ? ಮುಗಿದಾಗಿದೆ, 20 ವರ್ಷ ಆಗೋಯ್ತು. ಸರ್ ಅದನ್ನ ಹೇಳ್ಬೇಕಾಗಿರೋದು 2005 ನಿತೀಶ್ ಕುಮಾರ್ ಅವರು ಬಂದು 2005. ಹೌದು, ಯಾವಾಗಲೂ ಲಾಲೂ ಪ್ರಸಾದ್ ಯಾದವ್ ಅವರು ಇಂಡಿವಿಜುವಲ್ ಆಗಿ ಹೋದಾಗೆಲ್ಲ 50, 60, 70 ಸೀಟ್ ಗೆದ್ದಿದ್ದಿದೆ. ಇವ್ರು ಸವಾಸ ಮಾಡಿ 2 ಟರ್ಮಿಂದ ಪಾಪ ಹೋದ್ಸಲ ಹೆಂಗೋ ಒಂದು 60-65 ಗೆದ್ಕೊಂಡಿದ್ರು ಲಾಲೂ ಪ್ರಸಾದ್ ಯಾದವ್ ಟೀಮು. ಈ ಕಾಂಗ್ರೆಸ್ನವ್ರು ಸವಾಸ ಮಾಡಿ ಇವ್ರನ್ನ ಮೇಲೆ ಹೋಗಿ ಪಾಪ ಅವರು ಬಿದ್ದೋದ್ರು ಕೆಳಗಡೆ. ಸರ್ ಅದನ್ನ ತೇಜಸ್ವಿ ನಿಮಗಾದ ಅನುಭವವನ್ನು ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲು ದೇಶದಲ್ಲಿ ಒಂದು ಕಡೆ ಅಲ್ಲ, ದೇಶದಲ್ಲಿ ಕಾಂಗ್ರೆಸ್ ಜೊತೆ ಯಾರ್ಯಾರು ರೀಜನಲ್ ಪಾರ್ಟಿಗಳು ಹೋಗಿದಾರೋ ಅವರೆಲ್ಲರನ್ನು ಮುಳುಗಿಸಿದ್ದಾರೆ ಇವರು, ಯಾರನ್ನೂ ಬಿಟ್ಟಿಲ್ಲ. ಉದಾಹರಣೆಗೆ ನಾನು 100 ಉದಾಹರಣೆಗಳು ಕೊಡಬಲ್ಲ ಈ ದೇಶದಲ್ಲಿ. ಬಟ್ ಅವ್ರು ಕೇಳಿ ಒಂದು ನಿಮಿಷ. ಬಿಜೆಪಿ ಕಳೆದ 15 ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಿದೆ, ಕೆಲವು ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಿದೆ. ಎಲ್ಲೂ ಕೂಡ ಬಿಜೆಪಿ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದ್ರೂ ಕೂಡ ದೇಶದಲ್ಲಿ NDA ಪಾರ್ಟ್ನರ್ಗಳನ್ನ ಮಂತ್ರಿಗಳು ಮಾಡಿ ಜೊತೆಲಿ ಇಟ್ಕೊಂಡಿದೆ. ಅದು ಒಬ್ಬ ಅಲಯನ್ಸ್ ಪಾರ್ಟ್ನರ್ಗಳನ್ನ ಕಾಪಾಡ್ಕೊಳ್ಳೋಂಥ ಒಬ್ಬ ದೊಡ್ಡಣ್ಣನ ಕತೆ. ಕಾಂಗ್ರೆಸ್ಸು ನೀವು ಎಲ್ಲಿವರೆಗೂ ಹೋಗಿ ನೀವು ಕಾಂಗ್ರೆಸ್ಸು ಅಟ್ ಎನಿ ಕಾಸ್ಟ್ ಕೊನೆಗೆ ಅವರು ರೀಜನಲ್ ಪಾರ್ಟಿಗಳನ್ನ ಮುಳುಗ್ಸೋಕ್ಕಾಗಲಿಲ್ಲ ಅಂದರೆ ತನ್ನ ಪಾರ್ಟಿಯಲ್ಲಿರೋ ರೀಜನಲ್ ಲೀಡರ್ಗಳನ್ನೇ ಮುಗಿಸ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಆಂಧ್ರದ ರಾಜಶೇಖರ್ ರೆಡ್ಡಿ 40ಕ್ಕೆ 38 MP ಸೀಟ್ ತಂದು ಕೊಡ್ತಾ ಇದ್ದಂಥ ಒಬ್ಬ ವ್ಯಕ್ತಿನ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ ಅವ್ರ ಮಗನಿಗೆ ಮುಖ್ಯಮಂತ್ರಿ ಕೊಡದಲ್ಲ ಯಾರಿಗೋ ಕೊಟ್ಟು ಸರ್ವನಾಶ ಆಗೋದ್ರು. ಅದಾದ್ಮೇಲೆ ನಮ್ಮಲ್ಲೇ ಈ ಉದಾಹರಣೆ, ನಮ್ಮಲ್ಲೇ ಕರ್ನಾಟಕದಲ್ಲಿ ಇವ್ರ ಜೊತೆ ಒಂದ್ಸಲ ಎಲೆಕ್ಷನ್ ಅಲಯನ್ಸ್ಗೆ ಹೋದ್ವಿ. 140 ಚಿಲ್ಲರೆ ಇದ್ದಂಥ SM ಕೃಷ್ಣ ಅವ್ರ ಗೌರ್ಮೆಂಟು ಚುನಾವಣೆಗೆ ಹೋದಾಗ 64ಕ್ಕೆ ಬಂದು ನಿಲ್ತು. ನಾವು 59 ಇದ್ವಿ, 79 ಇವರಿದ್ರು. ಆಯಿತು ಹೋಗ್ಲಿ, ಏನೋ ಸೆಕ್ಯುಲರಿಸಮು, ಭಾಳ ದೇಶದಲ್ಲಿ ಸೆಕ್ಯುಲರಿಸಮ್ ಉಳಿಸಿದ್ದಾರೆ ಇವರು, ಭಾಳ ದೊಡ್ಡ ನಾಯಕರುಗಳು ಕಾಂಗ್ರೆಸ್ಸು ಅಂತೇಳಿ ಅವ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಟ್ಟು ಧರ್ಮಸಿಂಗ್ನ ಬಿಟ್ವಿ. ಒಂದೇ ವರ್ಷಕ್ಕೆ ನಮ್ಮ ಪಾರ್ಟಿಯ ಸಿದ್ದರಾಮಣ್ಣನ 7 ಜನ ಕರ್ಕೊಂಡು ಹೋಗ್ಬಿಟ್ರು. ನಮ್ಮ ಪಾರ್ಟಿ ಹೊಡೆಯಕ್ಕೆ ಸ್ಟಾರ್ಟ್ ಆದ್ರು. ನಿಮ್ಗೆ ನೋವಾ? ನಮ್ಮ ಪಾರ್ಟಿ ಹೊಡೆಯಕ್ಕೆ ಸ್ಟಾರ್ಟ್ ಆದ್ರು. ಅದಾದ್ಮೇಲೆ ಕೇಳಿ ಮೊನ್ನೆ ಮತ್ತೆ ನಾವು ಬಿಜೆಪಿ ಜೊತೆ ಹೋದ್ವಿ. ಆಮೇಲೆ ನೆಕ್ಸ್ಟ್ ಮೊನ್ನೆ 39 2018ರಲ್ಲಿ ನಾವು 39 ಇವ್ರು 70 ಗೆದ್ದಿದ್ರು, ಸೋತ್ ಸುಣ್ಣಾಗಿದ್ರು. ಅದು ಸಿದ್ದರಾಮಣ್ಣ ಅವ್ರು 120 ಇದ್ದು ಮತ್ತೆ ಸೋತ್ ಸುಣ್ಣಾಗಿದ್ರು. ಮತ್ತೆ ನಮಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂದರು. ಕೊಟ್ಟೇನು ಮಾಡಿದ್ರು ಜನ ಹೆಂಗೆ ತಿರಸ್ಕರಿಸಿದ್ರು ಅಂತ MP ಚುನಾವಣೆಯಲ್ಲಿ 28ಗೆ 1 ನಮಗೆ 1 ಅವ್ರಿಗೆ 25 ಇವರು ಕೊಟ್ಟರು. ಅಂದರೆ ಕಾಂಗ್ರೆಸ್ ಜೊತೆ ಹೋದರೆ ರೀಜನಲ್ ಪಾರ್ಟಿಗಳು ಹೆಂಗೆ ಮುಳುಗ್ತವೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. RJD ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕಾಂಗ್ರೆಸ್ ಕಾರಣ. ಒಂದು ರಾಹುಲ್ ಗಾಂಧಿ ಅವರು ಅಲ್ಲಿ ಬಿಹಾರಲ್ಲಿ ಚುನಾವಣೆ ಪ್ರಾರಂಭ ಮಾಡಿದ್ರಲ್ಲ, ಎಲ್ಲಾದರೂ ಒಂದು ದಿವಸ ತನ್ನ ಭಾಷಣಗಳಲ್ಲಿ ಎಲ್ಲಾದರೂ ಒಂದು ದಿವಸ ಬಿಹಾರ್ನ ನಾನು ಇಂಥ ಡೆವಲಪ್ ಮಾಡ್ತೀನಿ, ಬಿಹಾರ್ ಇಂಥ ನಾವು ಅಧಿಕಾರ ಕೊಡ್ತೀವಿ, ಹಿಂಗೆ ಬಿಹಾರ್ನ ಉದ್ಧಾರ ಮಾಡ್ತೀವಿ ಅಂತೆಲ್ಲ ಹೇಳಿದ್ರ? ಹೋಗಿದ ಕಡೆ ಎಲ್ಲ ಏನೋ ಓಟ್ ಚೋರಿ ಎಲ್ಲಿ ಸ್ವಾಮಿ? ಆಯ್ತು, ನೀವು ಸಾರ್ವಜನಿಕವಾಗಿ ಹೇಳೋ ಓಟ್ ಚೋರಿಯನ್ನ ಎಲೆಕ್ಷನ್ ಕಮಿಷನರು ಇಲ್ಲಿ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದಾಗ ಒಂದು ನೋಟಿಸ್ ಕೊಡ್ತು. ಅದಕ್ಕೆ ಇನ್ನೂ ರಿಪ್ಲೈನೇ ಕೊಟ್ಟಿಲ್ಲ. ಇವ್ರ ಪಾರ್ಟಿ ಅಧ್ಯಕ್ಷ DK ಶಿವಕುಮಾರ್ ಕೊಟ್ಟಿಲ್ಲ, ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಆದ್ರೆ ದೇಶದ ತುಂಬಾ ಒಂದು ದೊಡ್ಡ ನ್ಯೂಸ್ ಮಾಡ್ಲಿಕ್ಕೆ ಹೋಗಿ ಅವರೇ ಅಪಾಸಿಗೊಳಗಾದ್ರು. ಅದರ ರಿಸಲ್ಟು ಈ ಬಿಹಾರ್ ಚುನಾವಣೆ. ಶಂಕರ್ ಶೆಟ್ಟಿ ಸರ್, ನೀವು ಅವತ್ತು ಕೂಡ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಕೂತ್ಕೊಂಡು ಹೇಳ್ತಾ ಇದ್ರಿ, ಇದೇನು ಡೌಟ್ ಇಲ್ಲ, ಇದು ಇನ್ನೂ ಜಾಸ್ತಿ ಆಗತ್ತೆ ಅಂತ. ಅವತ್ತು ಕೂಡ ಇದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರಿ. ಯಾಕೆ ಆ ವಿಶ್ವಾಸ ಇತ್ತು? ಆದರೆ ವಿಶ್ವಾಸ ಮೇನ್ಲಿ ಒಂದು ಜಾತಿ ಫ್ಯಾಕ್ಟರ್, ಜಾತಿ ಇದೆ ಆ್ಯಕ್ಚುಲಿ. ಓಕೆ. ಮತ್ತೊಂದು ಸೆಕೆಂಡ್ 10,000 ಅಂತ ಈ ಇಲೆಕ್ಷನ್ ರಿಸಲ್ಟ್ ಬಳಿ ಕಾರಣನೇ 10,000 ಆ್ಯಕ್ಚುಲಿ. ಆಗ ಪ್ರಶಾಂತ್ ಪತಿ ಇದೊಂದು ಸ್ಟೇಟ್ ಬರಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸ್ಟೇಟ್ ಅದು ಅವರಂತಲ್ಲ, ಇವರಾದರೂ ಅಷ್ಟೇ. ನಾಳೆ ಯಾವುದೇ ಅಧಿಕಾರದಲ್ಲಿರುವ ಪಕ್ಷ ಈ ಆ ಇಲೆಕ್ಷನ್ ಹತ್ರ ಬರುವಾಗ ನಿಮಗೆ 10,000 ರೂಪಾಯಿ ಕೊಡ್ತೇನೆ ಅಂತ ಹೇಳೋ ಇಲೆಕ್ಷನ್ 1 ವಾರ ಇಲ್ಲ. ಲೋಕಸಭೆ ಟೈಮ್ ಅಲ್ಲಿ ಇವರು ಕೂಡ ಕೊಟ್ರಲ್ವಾ? ಕೊಟ್ಟು ಎಲ್ಲಿ 4,000 ರೂಪಾಯಿ ಅಕೌಂಟಿಗೆ ಹಾಕಿದ್ರಲ್ವಾ ಲೋಕಸಭೆಯಲ್ಲಿ? ಅದು ಕೊಟ್ಟು ಗ್ಯಾರಂಟಿ, ಅದು ಡಿಫರೆಂಟ್ ಗ್ಯಾರಂಟಿ ಕೂಡ ಬಾಕಿ ಲಿಸನ್ ಮಾಡಿ. ನಾನು ಯಾವ ಪಕ್ಷಕ್ಕೆ ಸೇರಿದವನಲ್ಲ ನಡೆಯೋಳಿ, ಅವರೇ ಕೇಳ್ಕೊಳ್ಳಿ ನಾನು ಹೇಳೋದನ್ನು. ಮತ್ತೆ ಅಂತ ಈ ಇಲೆಕ್ಷನ್ ಅಂದರೆ ಅಷ್ಟು ನೆಗ್ಲೆಕ್ಟ್ ಮಾಡೋ ಹೇಗೆ ಗೊತ್ತಾ? ಇಲ್ಲಿ 14 ಲಕ್ಷ ಪಾಪ್ಯುಲೇಷನ್ ಉಂಟು. ಅಂದರೆ ನಮ್ಮ ಭಾರತದ್ದು 140 ಕೋಟಿ ಇದ್ದರೆ ಇಲ್ಲಿ 14 ಕೋಟಿ. ಅಂದರೆ 10ನೇ 1 ಅಂಶ ಜನ ಇದಕ್ಕೆ ಓಟ್ ಹಾಕಿದ್ದಾರೆ. ಅಷ್ಟು ನೆಗ್ಲೆಕ್ಟ್ ಮಾಡಿ 10ನೇ 1 ಅಂಶ 10 ಅಂಶ ಜನ ಹುಟ್ಟಿದ್ದಾರೆ. ಅಂದರೆ 10 ಜನ ಭಾರತೀಯರಲ್ಲಿ ಒಬ್ಬ ಓಟ್ ಹಾಕಿದಾಗೆ ಅತ್ಯಂತ ಬಡ ರಾಜ್ಯ, ಲೋವೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ರಾಜ್ಯ. ಇವರಿಗೊಂದು 10,000 ಕೊಟ್ಟರೆ ಉಂಟಲ್ಲ ಇದು, ಅವರಿಗೊಂದು ನಮ್ಮಲ್ಲಿ ಕರ್ನಾಟಕದಲ್ಲಿ ಅವ್ರಿಗೊಂದು 10,000 ಕೊಡೋದು ಒಳ್ಳೆಯದೇ, ಕರ್ನಾಟಕದಲ್ಲಿ 50,000 ರೂಪಾಯಿ ಕೊಡೋದು ಒಂದೇ. ಯಾವುದೇ ಇದಕ್ಕೆ ನಿಮ್ಗೆ ಗೊತ್ತಿಲ್ಲ, ಮುಸ್ಲಿಂ ಏರಿಯಾಗಳಲ್ಲಿ ಯಾದವ್ ಏರಿಯಾಗಳಲ್ಲಿ ಲೇಡೀಸ್ ಗೊತ್ತಾಗ್ತಾರೆ. ನಾನು ಎಲೆಕ್ಷನ್ ಕಮಿಷನ್ ರಿಸಲ್ಟ್ ನೋಡಿದೆ, 50,000 60,000 ಲೀಡ್ ಉಂಟು. ಯಾರು ವಿನ್ ಆದದು? NDA ವಿನ್ ಆದದು. ವ್ಯಾರೇಸ್ ಇವರು ಮಹಾಗಠಬಂಧನ್ ವಿನ್ ಆದ ಲೀಡ್ಗಳು 10,000 15,000 ಮಾತ್ರ. ಸಿಕ್ಕಾಬಿಟ್ಟೆ. ಇದೇನು ಗೊತ್ತಾ, ಒಂದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್ ಅಂಡ್ ಇರ್ರೆಸ್ಪೆಕ್ಟಿವ್ ಜೆಂಡರ್ ಲೇಡೀಸ್ ಅಂತೂ ಸಿಕ್ಕಾಬಿಟ್ಟೆ ವೋಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ವೋಟ್ ಮಾಡಿದ್ದಾರೆ. ನೀವು ಲೆಕ್ಕ ಹಾಕೊಳ್ಳಿ, ಸೀಮಾಂಚಲ ಪ್ರದೇಶದಲ್ಲಿ ಮುಸ್ಲಿಂ ಡಾಮಿನೇಟೆಡ್ 2 ರೀಸನ್. ಅವನು ಒಳ್ಳೆ ವೋಟ್ ತೆಗೆದ್ರೆ. ಅಗೈನ್ AMIMನ OC ಇದ್ದನಲ್ಲ 5 ಸೀಟ್ ತಗೊಂಡಿದ್ದಾನೆ. ಆ್ಯಕ್ಚುಲಿ ಅದರ್ಸಲ್ಲಿ ಎಲ್ಲ ಇರೋ ಸೀಟ್ ಅವನು.
5 ಸೀಟ್ ತಗೊಂಡೆ. ಅಲ್ಲಿ ಮುಸ್ಲಿಂ ಓಟ್ ಅವ್ನು ಕಟ್ ಮಾಡಿದ್ದಾನೆ. ಈವನ್ ನನಗೆ ಚಾರ್ಟಲ್ಲಿ ನೋಡಿದೆ, ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕ್ಯಾಂಡಿಡೇಟ್ ವೈಸ್ ಎಲೆಕ್ಷನ್ ಮಾಡ್ತಾರಲ್ಲ, ಪ್ರತಿ ಕ್ಯಾಂಡಿಡೇಟ್ 20,000-30,000 ಓಟ್ ತೆಗೆದಾರೆ. 28 ಕಡೆಯಲ್ಲಿ ನಿಲ್ಸಿದ್ದಾನೆ ಅವನು. ಆಯ್ತಾ? ಅದೇ ನಿಮ್ಮ ಇಷ್ಟೆಲ್ಲ ಪ್ರಚಾರ ಮಾಡಿ ಜನಸೂರಜ ಪ್ರಶಾಂತ್ ಕಿಶೋರ್ ಅವರು ತಗೊಂಡ ಓಟ್ಗಳು ಪ್ರತಿ ಕ್ಷೇತ್ರದಲ್ಲಿ 3,000-4,000 ಖಾಲಿ. ಓವೈಸಿ ಹೇಳ್ತಾರೆ ಮಹಾಗಠಬಂಧನಲ್ಲಿ ಭಾಗಿಯಾಗೋದಕ್ಕೆ ನಾನು ರೆಡಿ ಇದ್ದೆ. ಅವರ ಅಲ್ಲ, ಅದು ಕರೆಕ್ಟ್. ಓಸಿಸ್ ಕೇಳಿ ಅವ್ರು ಖಾಲಿ ಭಾಗಿದ್ದು ಕೇಳಿ ನನಗೆ 4 ಸೀಟ್ ಬಿಟ್ಟು ಕೊಡಿ. 4 ಲಾಸ್ಟ್ ಎಲೆಕ್ಷನ್ ನಾನು 4 ಸೀಟ್ ಕೊಡಿ ಅಂತ ಹೇಳಿ 4 ಇವ್ರು ಹಾಕೊಳ್ಳಿ. ಯಾಕೆ ಗೊತ್ತಾ? ಒಂದು 2 ರೀಸನ್ ಉಂಟು ಅದಕ್ಕೆ ಯಾಕೆ ಬಿಟ್ಟು ಕೊಟ್ಟಿಲ್ಲ ಗೊತ್ತಾ? ಒಂದು ಸಲ ಅವ್ರಿಗೆ ಅಲ್ಲ ನಾವು ಹೇಳೋದಲ್ಲ, ನಾನು ಕಂಪ್ಲೇಂಟ್ ಮಾಡ್ಕೊಳ್ತೇನೆ. ಅಲ್ಲ ನಾನು ಈಗ ನಾನು ಹೇಳ್ತೇನೆ ಕಂಪ್ಲೇಂಟ್ ಮಾಡ್ಕೊಳ್ತೇನೆ. 4 ಸೀಟ್ ಬಿಟ್ಕೊಳ್ಳಿ ಅಂತ ಇವ್ರಿಗೆ ಒಪ್ಪಲಿಲ್ಲ. ಯಾಕೆ ಗೊತ್ತಾ? ಒಂದು ರೀಸನ್ ಏನು ಗೊತ್ತಾ? ಒಂದು ಸಲ ಮುಸ್ಲಿಂ ಪಾರ್ಟಿ ಒಟ್ಟಿಗೆ ಜಾಯ್ನ್ ಆದಾಗ ಒಳ್ಳೆ ಮುಸ್ಲಿಂ ಲೀಗ್ ಒಟ್ಟಿಗೆ ಸೇರಿದಾಗ ಆಗ್ತದೆ. ಅದು ಒಳ್ಳೆ ಸ್ಟ್ರಾಟಜಿ. ಅವರು ಕಾಂಗ್ರೆಸ್ ಇಸ್ ನಾಟ್ ಎ ಬ್ಯಾಡ್, ಇಟ್ಸ್ ಎ ಗುಡ್ ಸ್ಟ್ರಾಟಜಿ. ಎಲೆಕ್ಷನ್ ವಿನ್ನಿಂಗ್ ಆರ್ ಲೂಸಿ, ಅವ್ನು ಓಟ್ ಕಿತ್ಕೊಂಡ್ರೂ ತೊಂದರೆ ಇಲ್ಲ. ಅವನೊಟ್ಟಿಗೆ ಹೋದ್ರೆ ಉಂಟು ಅದೊಂದು ಹಿಂದೂಗಳ ಓಟು ಮತ್ತು ಕನ್ಸಾಲಿಡೇಟ್ ಆಗಿದೆ. ಈಗ ಆಲ್ರೆಡಿ ಕನ್ಸಾಲಿಡೇಟ್ ಆಗಿದೆ NDA ಪರವಾಗಿ ಹಿಂದೂಗಳ ಓಟು ಮತ್ತು ಕನ್ಸಾಲಿಡೇಟ್ ಆಗ್ತದೆ. 4 ಓಟು ಕೆಲವು ಸಿಟಿ ಹೋದ್ರೂ ತೊಂದರೆ. ದಟ್ ಸ್ಟ್ರಾಟಜಿ ಇಸ್ ಗುಡ್ ಅಲ್ಲ ಅಂತೆಲ್ಲ. ಮತ್ತೆ ಬಾಯಿ ಬಂದಾಗ ಅವರು ಇವರು ಬೈಕೊಂಡ್ರು. ಅಲ್ಲಿ ಏನು ಗೊತ್ತಾ ಜನಗಳು, ಅದು ಗೊತ್ತಲ್ಲ. ಕಾಂಗ್ರೆಸ್ ಚುನಾವಣಾ ಆಯೋಗದ ಮೇಲೆ ಬ್ಲೇಮ್ ಮಾಡ್ತಾರೆ, ಸರಿನಾ? ತಪ್ಪು. ಚುನಾವಣೆ ಅಲ್ಲ, ಒಂದು ರೀಸನ್ ಏನಂತ ಹೇಳಿದ್ರೆ ಇದಕ್ಕೆ ಹೇಳ್ತಾನೆ, ಒಂದು ಸ್ಲೈಟ್ ಒಂದು ಯಾವ್ದೇ ಇನ್ನು ಮುಂದೆ ಆದ್ರೆ ಈಗ ನೆಕ್ಸ್ಟ್ ಈಗ ಮೇಲೆ 5 ಸ್ಟೇಟ್ ಇಲೆಕ್ಷನ್ ಬರ್ತದೆ. ಅಸ್ಸಾಮು, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ ಆ್ಯಂಡ್ ಪಾಂಡಿಚೇರಿ ಎಲ್ಲ ರೂಲಿಂಗ್ ಪಾರ್ಟಿಗಳು. ಇಲ್ಲಿ ರೂಲಿಂಗ್ ಪಾರ್ಟಿ ಸ್ಟಾಲಿನ್ ಇದ್ದಾರೆ, ಅಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ, ಅಪೋಸಿಷನ್ನಲ್ಲಿ ಇರುವರು. ಅವರು ಕೂಡ ಇಲೆಕ್ಷನ್ ಹತ್ತಬಾರ್ದು ನಿಮ್ಮ 10,000 ನಿಮ್ಮ ಅಕೌಂಟಿಗೆ ಹಾಕಿಬಿಟ್ರೆ ಖಂಡಿತ ಅವರು ವಿನ್ ಆಗ್ತಾರೆ. ಖಂಡಿತ ಅವರು ಆಗ್ತಾರೆ. ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಪ್ರೀವಿಯಸ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಸಿಂಧೆ ಅವರು 3,000 ಇದನ್ನು ಒಮ್ಮೆಲೆ ಹಾಕ್ಬಿಟ್ಟು 3 ತಿಂಗಳದನ್ನು 7,500 ಹಾಕಿದ್ರು. ಆ 7,500 ಹಾಕೊಂಡಲ್ಲ, ಇದು ಡೆಫಿನೆಟ್ ಇಫೆಕ್ಟ್ ಅದೇ. ಹೆಂಗಸರಿಗೆ 10,000, 20,000 ದೊಡ್ಡ ಕತ್ತಲ ರಾತ್ರಿಯಲ್ಲಿ ದುಡ್ಡು ಇದು ಒಂದು ಸೈಡ್. ಒಂದು ನಿಮಿಷ, ಒಂದು ಪಾಯಿಂಟ್ ಹೇಳಿ ಮುಗಿಸ್ತಾನೆ ಇಷ್ಟ. ಮತ್ತೇನು ಗೊತ್ತಾ? ಇವ್ರದಂತ ಮೈಟಿ ಬಿಜೆಪಿ, ಮೈಟಿ JDU ಹೋಗಿಲ್ಲ. ಇವ್ರ ಸೈನಲ್ಲಿ ಏಕ ವ್ಯಕ್ತಿ ಮಾತ್ರ ಹೋರಾಟ ಮಾಡಿದಲ್ಲಿ, ತೇಜಸ್ವಿ ಯಾದವ್. ಅದು ಕೂಡ ಎಲ್ಲಿ ರಾಹುಲ್ ಅದು ಎಷ್ಟಿಲ್ಲ ಹೇಳ್ತೇನೆ. ಮತ್ತೆ ಇಳ್ಕೊಳ್ಳಿ, ಇಲೆಕ್ಷನ್ ಹತ್ರ ಬರ್ದಿದೆ. ಇಲ್ಲಿ ಏನು ಗೊತ್ತಾ? ಕ್ರಿಕೆಟ್ ಮ್ಯಾಚ್ ಗೆಲ್ಲುವಾಗ ಎಲ್ಲ ಟಾಸ್ ಗೀಸ್ ಆಗಿರ್ತದೆ, ಮ್ಯಾಚ್ಗೆ ರಂಗಸ್ಥಳ ಇಳಿಬೇಕು, ಟೀಮ್ ಡಿಕ್ಲೇರ್. ಇವ್ರು ಟೀಮೇ ಡಿಕ್ಲೇರ್ ಮಾಡಿಲ್ಲ. ಇಲೆಕ್ಷನ್ ಲಾಸ್ಟ್ ಡೇ ತನಕ ಟೀಮ್ ಡಿಕ್ಲೇರ್ ಮಾಡಿಲ್ಲ. ಈಗ ಕಳೆದ ಲೋಕಸಭೆಯಲ್ಲಿ ವೋಟ್ ಮಾಡಿದಂತಹ 67 ಲಕ್ಷ ಜನ ಈ ಅಸೆಂಬ್ಲಿಲಿ ವೋಟ್ ಮಾಡಲಿಲ್ಲ SIR-ನ ರಿಮೂವಲ್ನಿಂದಾಗಿ. ಕೋರ್ಟ್ ಹೇಳಿದೆ. ಅಲ್ಲ, ಇರ್ಲಿ. ಈಗ ದಿವ್ಯಾ 67 ಲಕ್ಷ ಜನ ವೋಟ್ ಮಾಡಿದವರು ಈ ಸಲ ಮಾಡಿಲ್ಲಲ್ಲ. 67 ಲಕ್ಷ ಜನ ವೋಟರ್ ಲಿಸ್ಟ್ ಇದ್ದವರು ತೆಗೆದಿದ್ದಾರೆ ಅಷ್ಟೇ, ವೋಟ್ ಮಾಡಿದವರಲ್ಲ. ನಿಮಿಷ ಮೇಡಮ್, ಈಗ ಮಹಿಳೆಯರಿಗೆ 10,000 ಕೊಟ್ಟಾಗ ಮಹಿಳೆಯರು ಒಂದ್ ಕಡೆ ವೋಟ್ ಹಾಕೋದು ನಿಮ್ಗೂ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ 2,000 ರೂಪಾಯಿ ಘೋಷಣೆ ಮಾಡಿದಕ್ಕೋಸ್ಕರ ಮಹಿಳೆಯರು ಅದನ್ನೇ ಕೇಳ್ತಾ ಇರೋದು ನಿಮಗೀಗ. ಅವ್ರು ಅಷ್ಟು ಕೊಟ್ಟಿದ್ದಾರೆ, ನೀವು ಎಷ್ಟು ಕೊಟ್ಟಿದ್ದೀರಾ? ಮಹಿಳೆಯರು ವೋಟ್ ಹಾಕಿದ್ ತಪ್ಪ? ಹಾಗಿಲ್ಲ ಅರುಣ್ಜಿ, ನಾವು ಕೊಡೋದಿಕ್ಕೆ ಅವರು ವಿರೋಧ ಮಾಡಿದ್ರು ಕೂಡ ನಾವೇನ್ ಹೇಳಿದ್ವಿ? ಈಗ ಹಿಂದೆ ಸಾಲ ಮನ್ನಾ ಇವತ್ತು ಮಾಡಿದ್ದ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 75,000 ಕೋಟಿ ಸಾಲ ಮನ್ನಾ ಮಾಡಿದ್ದ ರೈತರಿಗೆ ಕಷ್ಟದಲ್ಲಿದ್ದಾರೆ, ವಸ್ತುಸ್ಥಿತಿ ಕಷ್ಟದಲ್ಲಿದೆ. ನಾನು ಹೇಳಿದ್ದು ನಮ್ಮದು ಬಿಟ್ಟಿ ಕೊಡ್ತಿದ್ದಾರೆ, ಯಾರ್ದೋ ಚೋರಿ ಮಾಡಿ ಕೊಡ್ತಿದ್ದಾರೆ. ನಾವ್ ಹೇಳೋದು ಕೊಡೋದ್ರಲ್ಲಿ ನೋಡಿ ಎರಡು. ಒಂದು ಸ್ವಾರ್ಥ, ಅವರು ಅಂದ್ರೆ ಆ ದ್ವಂದ್ವ ನೀತಿ ಇರಬಾರ್ದು. ನಾವು ಕೊಡೋದ್ರ ಬಗ್ಗೆ ಅವ್ರ ಕಷ್ಟದಲ್ಲಿದ್ದಾರೆ, ಪರಿಸ್ಥಿತಿ ಅಷ್ಟು ಬಿಜೆಪಿ ಹೇಳ್ದಂಗೆ ಇಲ್ಲ. ಇವರು ಬೆಲೆ ಏರಿಕೆ ಅಥವಾ GST ಡಿಮಾನಿಟೈಸೇಷನ್ ನಿಂದಾಗಿ ಕಟ್ಟಕಡೆಯ ಮನುಷ್ಯನ ಬದುಕು ಕಷ್ಟದಲ್ಲಿದೆ, ಹಾಗಾಗಿ ಅವರಿಗೆ ನೆರವಿನ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಸ್ಕೀಮ್ಗಳನ್ನು ತಂದು ಕೊಟ್ಟಿದ್ದೀವಿ. ಅದಕ್ಕೆ ಅವರು ವಿರೋಧ ಮಾಡಿದ್ರು, ಅದು ಇಲ್ಲ. ಈಗ ಒಂದು ವೆಲ್ಫೇರ್ ಸ್ಟೇಟಲ್ಲಿ ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಬೇಕು ಅಂತ ಸಂವಿಧಾನ ಹೇಳುತ್ತೆ. ನೀವು ಅದನ್ನು ಮಾಡಿದ್ರ? ಕಳ್ಳ ಓಟ್ ಚೋರಿ ಆಗ್ತಿದೆ ಅಂತ ನಾವು ಕೊಟ್ರೆ, ಚೋರಿ ಆಗ್ತಿದ್ಯಾ ಕಳ್ಳನ ಹಿಡ್ಕೊಂಡ್ ಬಾ ಅಂತ ಹೇಳಿದ್ರೆ ಪೊಲೀಸ್ ನಿಮ್ಮ ಹತ್ರ ಇದೆ, ಹಿಡ್ಕೊಳ್ಳುವ ಅಧಿಕಾರ ನಿಮ್ಮ ಹತ್ರ ಇದೆ, ದಂಡ ನಿಮ್ಮ ಹತ್ರ ಇದೆ. ಸ್ಟೇಷನ್ ಕೊಡ್ಬೇಕು, ಬೀದಿಲಿ ನಿಂತ್ಕೊಂಡ್ಬಿಟ್ಟು ನನ್ನ ಮನೆ ಕಳ್ತನ ಆಗಿದೆ ಅಂತಂದ್ರೆ ಪೊಲೀಸ್ ನಮ್ಮ ಮನೆಗೆ ಬರ್ತಾರ? ನಾನು ಈಗಲೂ ಹೇಳ್ತೀನಿ, 92 ಸೀಟ್ ತಗೊಂಡಿರೋ ನಿಮ್ಗೆ ಯೋಗ್ಯತೆ ಇದ್ದಿದ್ರೆ OBC ನಾಯಕತ್ವವನ್ನು ಮಾಡಿದ್ರೆ ಸುಶೀಲ್ ಕುಮಾರ್ ಮೋದಿ ಅವರು ನಾನೊಂದು ವಿರಾಮ ತಗೊಳ್ತೀನಿ, ಬರ್ತೀನಿ, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಈ ವಿಚಾರದಲ್ಲಿ ಬಹುದೊಡ್ಡದಾಗಿ ಒಂದಿಷ್ಟು ಚರ್ಚೆ ನಡೀತಾ ಇದೆ, ಅದನ್ನು ವಾಪಸ್ ತರೋಣ ಈ ಚರ್ಚೆಯಲ್ಲಿ.